ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಾನೇನೋ ಒಂದಷ್ಟು ಗಳಿಸಬೇಕು, ಲಾಭವನ್ನು ಪಡ್ಕೊಳ್ಬೇಕು, ನನ್ನಲ್ಲಿರ್ತಕ್ಕಂತಹ ಹಣವನ್ನು ದ್ರವ್ಯವನ್ನು ದ್ವಿಪ್ಪಟ್ಟು ಮಾಡಿಕೊಳ್ಬೇಕು ಅಂತಕ್ಕಂತಹ ಆಸೆ ಹೆಚ್ಚಿನದಾಗಿ ಒತ್ತಡವನ್ನು ತರುತ್ತೆ. ಆದರೆ ಒಂದೇ ಒಂದು ನಿಯಮವನ್ನು ಅಥವಾ ಒಂದು ಸೂಕ್ಷ್ಮವನ್ನು ಗಮನಿಸಬೇಕಾದಂಥದ್ದು. ಯಾವುದೋ ಒಂದು ಸಂಘ ಅಥವಾ ಸಂಸ್ಥೆಯ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಅನುಮಾನ ಇದೆ ಅಂತಾದರೆ ಅಲ್ಲಿ ನಿಮಗೆ ಯಾವುದೇ ರೀತಿಯ ಆಸೆ ಆಮಿಷಗಳನ್ನು ಒಡಿಸಿದ್ರೂ ಕೂಡ ನೀವು ಅಂಥ ಕಡೆ ಹಣವನ್ನು ಹೂಡಿಕೆ ಮಾಡಬಾರ್ದು ಅನ್ನುವಂಥದ್ದು. ಯಾವುದೋ ಜಾಹೀರಾತೋ ಅಥವಾ ಇನ್ಯಾವುದೋ ವ್ಯಕ್ತಿಯ ಮಾತೋ ನಮಗೆ ಎಲ್ಲವನ್ನೂ ಕೂಡ ಮರೆಸಿ ನಾವು ಬೇಡದೇ ಇರತಕ್ಕಂತಹ ಮುಂದಿನ ದಿನಮಾನದಲ್ಲಿ ನಮಗೆ ತೊಂದರೆ ಆಗ್ತಕ್ಕಂತಹ ಕೆಲಸದಲ್ಲಿ ಭಾಗಿಗಳಾಗ್ತೀವಿ, ಅದರಲ್ಲಿ ಆಸಕ್ತಿಯನ್ನು ತೋರಿಸ್ತೀವಿ, ಕೊನೆಗೆ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸಬೇಕಾದಂಥದ್ದಿದೆ. ಎಚ್ಚರಿಕೆ ಅನ್ನುವಂತಹ ಮಾತು ನಿಮ್ಮದಾಗಬೇಕು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಏನೋ ಸಮಸ್ಯೆ ನಿಮಗೆ ಕಾಡಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ಜಾಗ್ರತೆಯನ್ನು ವಹಿಸಿ ಎಷ್ಟೋ ಹೊತ್ತಿಗೆ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯ ಕಾಳಜಿಯನ್ನು ನಿಮ್ಮ ಆರೋಗ್ಯದ ಬಗ್ಗೆ ಅಥವಾ ನಿಮ್ಮ ವೈಯಕ್ತಿಕವಾಗಿ ವಹಿಸದೇ ಇರತಕ್ಕಂಥದ್ದು ಇದಕ್ಕೆಲ್ಲ ಕಾರಣವಾಗ್ತಕ್ಕಂಥದ್ದು. ಮನೆಯಲ್ಲಿ ಅನಗತ್ಯವಾದಂತಹ ವಸ್ತುಗಳ ಸ್ಥಾನಪಲ್ಲಟ ನಿಮಗೆ ಒಂದು ರೀತಿಯಲ್ಲಿ ಕೋಪವನ್ನು ತರುತ್ತೆ. ಯಾವುದೋ ಒಂದು ವಸ್ತು ಬೇಡವಾಗಿರುತ್ತೆ, ಅದು ಒಂದು ಕಡೆ ಇರುತ್ತೆ, ಅದನ್ನು ಮತ್ತೆ ಬೇರೆ ಬೇರೆ ಕಡೆ ಇಡುವಂಥದ್ದು, ಬೇರೆ ಕಡೆಗೆ ಬದಲಾಯಿಸ್ತಕ್ಕಂಥದ್ದು, ಇದು ನಿಮ್ಮ ಕೋಪವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ನಿಮ್ಮ ಕೋಪ ಏನಾಗುತ್ತೆ, ಯಾವುದೋ ಒಂದು ಮಟ್ಟವನ್ನು ಮೀರುತ್ತೆ. ಎಲ್ಲರ ಜೊತೆಯಲ್ಲೂ ಕೂಡ ಮನೆಯಲ್ಲಿ ನಿಷ್ಠುರವಾಗ್ತೀರಿ. ಯಾಕೆ ಹೀಗೆ ಆಡ್ತಾರೆ ಅನ್ನುವಂತಹ ಭಾವನೆ ಬರುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತಕ್ಕಂತಹ ಯೋಗ ನಿಮಗೆ ಕೂಡಿ ಬಂದಿದೆ ಅಂತ ಅರ್ಥ. ಉಗ್ರ ನರಸಿಂಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಲಿಕ್ಕೆ ಅವಕಾಶಗಳಿರುತ್ತೆ. ಆದರೆ ಯಾವುದೋ ಒಂದು ಬೇಡದೇ ಇರತಕ್ಕಂತಹ ನಿರ್ಧಾರ ನಿಮಗೆ ತುಂಬ ಒತ್ತಡವನ್ನು ತರುವಂತಹದ್ದು. ಅದು ನಿಮಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ, ಜೊತೆಗೆ ಮಾನಸಿಕವಾದಂತಹ ನೆಮ್ಮದಿಯನ್ನು ಕೂಡ ಅದು ಹಾಳು ಮಾಡ್ತಕ್ಕಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಅಭಿವೃದ್ಧಿ ಅಭ್ಯುದಯ ಅನ್ನುವಂಥದ್ದು ಕಂಡರೂ ಕೂಡ ಬೇಡದೇ ಇರತಕ್ಕಂತಹ ವಿಚಾರ ಏನಿದೆ ಅದನ್ನು ದೂರ ಮಾಡಿದರೆ ಮಾತ್ರ ಶುಭ ಫಲ ಅನ್ನುವಂಥದ್ದು. ಭರತನಾಟ್ಯದ ಬಗ್ಗೆ ಒಲವಿರತಕ್ಕಂಥವರಿಗೆ ಬಹಳ ಶುಭವಾದಂತಹ ದಿವಸ. ನಿಮಗೆ ವಿಶೇಷವಾದಂತಹ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಕ್ಕಂಥದ್ದು, ಅದನ್ನು ವೀಕ್ಷಣೆ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥವರ ದರ್ಶನ, ಭೇಟಿ, ಅವರ ಸಂಪರ್ಕ, ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಸಿಕ್ಕುವಂತಹ ವಾತಾವರಣ ಆಗುತ್ತೆ. ಸಂಗೀತ ವಿದ್ಯೆಯಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥವರಿಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದಿದೆ. ನಿಮ್ಮ ಮೃದುವಾದಂತಹ ಮಾತುಗಳು ಬೇರೆಯವರ ಮೇಲೆ ಪ್ರಭಾವ ಬೀರುತ್ತೆ. ಇಷ್ಟೆಲ್ಲ ತಿಳ್ಕೊಂಡಿದ್ದರೂ ಕೂಡ ಹೇಗೆ ಮಾತಾಡ್ತಾರೆ ಅನ್ನುವಂತಹ ಒಳ್ಳೆಯ ಅಭಿಪ್ರಾಯ ನಿಮ್ಮ ಬಗ್ಗೆ ಇರುವಂಥದ್ದಾಗತ್ತೆ. ಅದನ್ನು ಹಾಗೇ ಉಳಿಸ್ಕೊಳ್ಬೇಕಾದಂಥದ್ದು ಬಹಳ ಕಷ್ಟ ಸಾಧ್ಯ. ಆದರೂ ಕೂಡ ಆ ಪ್ರಯತ್ನವನ್ನು ಮಾಡಿ ಎನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಮಾರ್ಗದರ್ಶನ ಸಿಕ್ಕುವಂಥದ್ದು. ಮುಂಬರುವಂತಹ ಪರೀಕ್ಷೆಗಳಿಗೆ ಅಥವಾ ಮುಂದಿನ ದಿನಮಾನದಲ್ಲಿ ಯಾವುದೋ ಸ್ಪರ್ಧಾತ್ಮಕವಾದಂತಹ ಅಥವಾ ಇಲಾಖಾವಾರು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸಮಗ್ರವಾದಂತಹ ಮಾಹಿತಿ ಸಿಕ್ಕುವಂಥದ್ದು. ಇದಕ್ಕೆಲ್ಲ ಭಗವದ್ ಅನುಗ್ರಹ ನಿಮ್ಮ ಅದೃಷ್ಟದ ಜೊತೆಗೆ ಮನುಷ್ಯನ ಅಂದರೆ ಪುರುಷ ಪ್ರಯತ್ನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಆ ದಿಶೆಯಲ್ಲಿ ಯಾರ್ಯಾರು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನಡೆಸ್ತೀರಿ ಅವರಿಗೆಲ್ಲ ಉತ್ತಮವಾದಂತಹ ಫಲ ಖಂಡಿತವಾಗಿ ಸಿಗ್ತಕ್ಕಂಥದ್ದು. ಈ ಭರತನಾಟ್ಯದಲ್ಲಿ ಹೆಚ್ಚಿನ ಒಂದು ಅಭ್ಯುದಯ ಅಭಿವೃದ್ಧಿಯನ್ನು ಅಪೇಕ್ಷೆ ಪಡ್ತಕ್ಕಂಥವರು ನಟರಾಜನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ವಿಶೇಷವಾದಂತಹ ವ್ಯಾಪಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು. ನಿಮ್ಮ ಪ್ರಯತ್ನವೋ ಅಥವಾ ಸರಿಯಾದಂತಹ ನಿರ್ಧಾರವೋ ಆಗದಲೇ ಅಲ್ಲಿ ಹಿನ್ನಡೆಗೆ ಅವಕಾಶಗಳಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಮನೆಯಲ್ಲಿ ಏನೋ ಸಣ್ಣ ಪ್ರಮಾಣದ ತೊಂದರೆ ಅಂತ ಹೇಳಿ ಕಾಣಿಸ್ಕೊಳ್ಳುತ್ತೆ. ಅದನ್ನು ದಾಟಿ ನೀವು
ಮುಂದಿನ ದಿನಮಾನಕ್ಕೆ ಸಿದ್ಧವಾಗಬೇಕಾದಂತಹದ್ದು ಒಂದು ದೊಡ್ಡ ಹೋರಾಟವಾಗ್ತಕ್ಕಂತಹದ್ದು. ಅನಗತ್ಯವಾದಂತಹ ವಿಚಾರಗಳನ್ನು ದೂರ ಇಟ್ಟುಬಿಡಿ, ಅದು ನಿಮಗೆ ಎಲ್ಲದಕ್ಕೂ ಕೂಡ ತೊಂದರೆಯಾಗತ್ತೆ. ಯಾಕೆ ಅಂತಂದರೆ ವಿಷಯ ಬಹಳ ರುಚಿಯಾಗಿರುತ್ತೆ, ಆದರೆ ಅದರ ಬಗ್ಗೆ ಸಮಯವನ್ನು ಕಳೆದರೆ ಯಾವುದೇ ರೀತಿಯ ಅನುಕೂಲಗಳು ನಿಮಗೆ ಇಲ್ಲದೇ ಇರತಕ್ಕಂತಹದ್ದು. ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಬಹಳ ವಿಶೇಷವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶವಿರುತ್ತೆ. ಮತ್ತು ಅತಿಯಾದಂತಹ ಆತ್ಮವಿಶ್ವಾಸ ಏನು ಅಂತಂದರೆ ತೊಂದರೆಯನ್ನು ಮಾಡುತ್ತೆ. ನಾನು ಎಲ್ಲವನ್ನೂ ಜಯಿಸಬಲ್ಲೆ ಅಂತಕ್ಕಂತಹ ಅತಿಯಾದ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ, ಅದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡಿ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಎಂಬ ಶ್ಲೋಕ ಮಂತ್ರವನ್ನು 9 ಬಾರಿ ಹೇಳಿಕೊಳ್ಳಿ. ಆ ಶ್ರೀನಿವಾಸನ ಸಂಪೂರ್ಣ ಅನುಗ್ರಹ, ರಕ್ಷಣೆ ನಿಮಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿರತಕ್ಕಂಥವ್ರಿಗೆ ಇದು ಪ್ರತಿಷ್ಠೆಯ ದಿವಸ. ನಾನು ಯಾವುದೋ ಒಂದು ಸಾಧನೆಯನ್ನು ಮಾಡಿಬಿಡ್ತೀನಿ ಅಥವಾ ಯಾವುದೋ ಒಂದು ಗೆಲುವನ್ನು ತಂದು ಕೊಡ್ತೀನಿ, ನನ್ನಿಂದ ಅದೆಲ್ಲವೂ ಆಯಿತು ಅಂತ ಹೇಳಿಕೊಂಡು ತಿರುಗತಕ್ಕಂತಹ ಒಂದು ದಿವಸ ಅಂತ ಹೇಳಬೇಕು. ನಿಮ್ಮ ಮಾತಿನ ಮೇಲೆ ನಿಮಗೆ ನಿಗಾ ಇರಬೇಕು, ಗಮನ ಇರಬೇಕು. ನಾನು ಏನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡೋದಕ್ಕೂ ನನ್ನ ಕಾರ್ಯಸಾಧನೆಗೂ ನನ್ನ ಚಟುವಟಿಕೆಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥದ್ದನ್ನು ಒಂದು ಸಾರಿ ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಯಾವುದೋ ಕೆಲಸವನ್ನು ಯಾರೋ ಕಷ್ಟಪಟ್ಟು ತಮ್ಮ ಪರಿಶ್ರಮದಿಂದ ಬುದ್ಧಿವಂತಿಕೆಯಿಂದ ಮಾಡಿರ್ತಾರೆ, ಆ ಕೆಲಸವನ್ನು ನಾನು ಮಾಡಿದೆ ಅಂತ ಹೇಳಿಕೊಳ್ಳುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಯೋಚಿಸಬೇಕಾಗತ್ತೆ. ನೀವು ಧರಿಸ್ತಕ್ಕಂತಹ ಬಟ್ಟೆಯ ಬಗ್ಗೆ ಗಮನ ಇರಲಿ, ಅದು ನಿಮಗೆ ಗೌರವವನ್ನೂ ತಂದುಕೊಡುತ್ತೆ, ಅವಮಾನವನ್ನೂ ಮಾಡುತ್ತೆ. ಹಾಗಾಗಿ ನಾವು ಧಾರಣೆ ಮಾಡ್ತಕ್ಕಂತಹ ಬಟ್ಟೆ ಬಹಳ ಮುಖ್ಯ ಅಂತ ತಿಳ್ಕೊಳ್ಬೇಕು. ಯಾಕೆ ಅಂತಂದರೆ ಶಾಸ್ತ್ರದಲ್ಲಿ ವಸ್ತ್ರೇಣ ವಪುಷಾ ವಾಚಾ ವಿದ್ಯೆಯಾ ವಿನಯೇನ ಚ ವಕಾರಃ ಪಂಚಭಿರಹೀನಃ ನರೋ ನಾಪ್ನೋತಿ ಗೌರವಂ ಎಂಬತಕ್ಕಂತಹ ಮಾತಿದೆ. ವಸ್ತ್ರ ನಮಗೆ ಗೌರವವನ್ನು ತಂದುಕೊಡಬೇಕಾದ್ರೆ ಅದು ಶುದ್ಧವಾಗಿರಬೇಕು, ಹಾಗೇ ಸರಿಯಾದಂತಹ ವಸ್ತ್ರವಾಗಿರಬೇಕು. ಇಲ್ಲದಿದ್ದರೆ ಅದರಿಂದ ಅಗೌರವವೂ ಆಗುತ್ತೆ. ಒಳ್ಳೆಯ ಉತ್ತಮವಾದಂತಹ ಬಟ್ಟೆಯನ್ನು ಧಾರಣೆ ಮಾಡೋದ್ರಿಂದ ನಮ್ಮ ಗೌರವವೂ ಕೂಡ ಹೆಚ್ಚಾಗ್ತಕ್ಕಂಥದ್ದಿದೆ. ರೈತರಿಗೆ ಲಾಭ ಸಿಕ್ಕುವಂತಹ ದಿವಸ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ, ಆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಫಲ ಅಂತಕ್ಕಂಥದ್ದು, ಫಲಿತಾಂಶ ಅನ್ನುವಂಥದ್ದು ದೊರೆಯುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.